ಹೆಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಗೆ ತೊಗೊಂಡು ಬಂದಿನಿ ವಿವೋ V60 5G ಸ್ಮಾರ್ಟ್ಫೋನ್. ಇದರದ್ದು ಇವತ್ತು ನಾನು ಈ ವಿಡಿಯೋನಲ್ಲಿ ನಿಮ್ಗೆ ಇದರದ್ದು 10+ ಫೀಚರ್ಸ್, ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ಹಿಡನ್ ಫೀಚರ್ಸ್ ತೋರಿಸ್ತೀನಿ. ಸೊ ನಡ್ರಿ ದೋಸ್ತು, ಟೈಮ್ ವೇಸ್ಟ್ ಮಾಡೋದು ಬೇಡ, ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದಮೇಲೆ ಇಲ್ಲಿ ಮೋರ್ ಕನೆಕ್ಷನ್ ಅಂತ ಐತಿ, ಇದರೊಳಗೆ ಬರ್ಬೇಕು. ಇದರೊಳಗೆ ಪ್ರೈವೇಟ್ DNS ಅಂತ ಐತಿ. ಇಲ್ಲಿ ಬಂದು ಇದು ಪ್ರೈವೇಟ್ DNS ಪ್ರೊವೈಡರ್ ಹಾಟ್ಸ್ ನೇಮ್ ಅಂತ ಐತಿ. ಇಲ್ಲಿ ಬಂದು DNS.adguard.com ಅಂಥೇಳಿ ಇಲ್ಲಿ ಸೇವ್ ಮಾಡ್ಕೋಬೇಕು. ಇದು ಸೇವ್ ಮಾಡಿದರೆ ಏನಾಗ್ತೈತೆ ಅಂತ ಹೇಳಿದ್ರೆ, ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿರ್ತಿರಲ್ಲ, ಅದರೊಳಗೆ ನಿಮ್ಮ ಬಾರ್ ನಿಮ್ಗೆ ಇದು ಬರ್ತಿರ್ತೈತಿ, ಏನಪ್ಪ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಅದು ಭಾಳ ಬರ್ತೈತಿ. ಸೊ ಇದು ನೀವು ಸೆಟ್ಟಿಂಗ್ ಒಳಗೆ ಸೇವ್ ಮಾಡ್ಕೊಂಡ್ರೆ, ಈ ಸೆಟ್ಟಿಂಗ್ ನೀವು ಸೇವ್ ಮಾಡ್ಕೊಂಡ್ರೆ ನಿಮ್ಗೆ ಏನೈತಿ ಅದು ಅಡ್ವರ್ಟೈಸ್ಮೆಂಟ್ ಎದರೊಳಗೂ ಬರಲ್ಲ. ಇದು ಭಾಳ ಹೆಲ್ಪ್ಫುಲ್ ಐತಿ, ನೀವು ಇಟ್ಕೋರೋದು ಫ್ರೆಂಡ್ಸ್. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದಮೇಲೆ ನಿಮ್ಗೆ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಒಳಗೆ ಬರಬೇಕು. ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಒಳಗೆ ಬಂದು ಇದು ಐ ಪ್ರೊಟೆಕ್ಷನ್ ಮೂಡ್ ಅಂತ ಐತಿ, ಇದಕ್ಕೆ ಆನ್ ಮಾಡ್ಕೋಬೇಕು. ಇದು ಮಾಡ್ಕೊಂಡ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ ನಿಮ್ದು ಡಿಸ್ಪ್ಲೇ ಲೈಟ್ ಏನೈತಲ್ಲ ಎಕ್ದಮ್ ಡಿಮ್ ಆಗಿಬಿಡ್ತೈತಿ. ಇದು ಎದಕ್ಕೆ ಯೂಸ್ ಆಗ್ತೈತಪ್ಪ ಅಂತ ಹೇಳಿದ್ರೆ, ನೀವು ರಾತ್ರಿ ಮೊಬೈಲ್ ಯೂಸ್ ಮಾಡ್ತಿರ್ತಿರಲ್ಲ, ಅವಾಗ ಏನಾಗ್ತೈತಿ ಮೊಬೈಲ್ದು UV ರೇಸ್ ಭಾಳ ಡೇಂಜರ್ ಇದ್ದಾವೆ. ಅದರ್ಲಿಂದ ಏನಾಗ್ತೈತಿ ನಿಮ್ದು ಮಕ್ಕಳದು ನಿದ್ದೆ ಬರೋದು ಇದು ಏನಿರ್ತಿಲ್ಲ ಕಿಲ್ ಮಾಡ್ತಿರ್ತೈತಿ. ಇದು ನೀವು ಆನ್ ಇಟ್ಟರೆ ಏನಾಗ್ತೈತಿ ಅಂತ ಹೇಳಿದ್ರೆ ಅದು ನಿಮ್ದು ನಿದ್ದೆ ಕಿಲ್ ಮಾಡಲ್ಲ. ನಿಮ್ಗೆ ಎಕ್ದಮ್ ಆರಾಮಾಗಿ ಯಾವಾಗ ನಿದ್ದೆ ಬರಬೇಕು ಆವಾಗ ನಿದ್ದೆ ಬರ್ತೈತಿ. ಇದರೊಳಗೆ ಒಂದು ಆಪ್ಷನ್ ಸಿಗ್ತೈತಿ ನಿಮ್ಗೆ, ಆಟೋ ಆನ್ ಆಫ್ ಅಂಥೇಳಿ. ಲೈಕ್ ಇಲ್ಲಿ ಕೊಟ್ಟಾನ, ಟರ್ನ್ ಆನ್ ಫ್ರಮ್ ಸನ್ಸೆಟ್ ಟು ಸನ್ರೈಸ್. ಅಂದರೆ ಸೂರ್ಯ ಮುಳುದ್ಕೊಳ್ಳೆ ನಿಮ್ಗೆ ಇದು ಚಾಲೂ ಆಗ್ತೈತಿ, ಸೂರ್ಯ ಉದಯ ಆದ್ಕೊಳ್ಳೆ ಇದು ನಿಮ್ದು ಬಂದ್ ಆಗ್ತೈತಿ. ಇಲ್ಲ ಟರ್ನ್ ಆನ್ ಕಸ್ಟಮರ್ ಟೈಮ್ ಅಂಥೇಳಿ ಇದು ಇಟ್ಕೊಂಡ್ರೆ ಏನಾಗ್ತೈತಿ, ಇಲ್ಲಿ ಟೈಮ್ ಇರ್ತೈತಿ, ಯಾವ ಟೈಮಿಗೆ ಚಾಲೂ ಆಗಬೇಕು, ಯಾವ ಟೈಮಿಗೆ ಬಂದ್ ಆಗ್ಬೇಕು ಅಂಥೇಳಿ ಇವೆಲ್ಲ ನೀವು ಆಪ್ಷನ್ಸ್ ಇಟ್ಕೋಬೋದು. ಸೊ ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಒಳಗೆ ಬರಬೇಕು. ಇಲ್ಲಿ ಬಂದು ಇಲ್ಲಿ ಏನೈತಿ, ಇದು ನನ್ನ ಫೈಂಡ್ ಮೈ ಡಿವೈಸ್ ಅಂತ ಐತ್ಲ, ಇದು ಯೂಸ್ ಫೈಂಡ್ ಮೈ ಡಿವೈಸ್ ಅಂತ ಹೇಳೈತ್ಲ, ಇದು ಆನ್ ಇಟ್ಕೋಬೇಕು. ಇದು ಆನ್ ಇಟ್ಟಿದ್ರೆ ಏನಾಗ್ತೈತೆ ಅಂತ ಹೇಳಿದ್ರೆ ನಿಮ್ಗೆ ಅಕಸ್ಮಾತ್ ತಿಳ್ಕೊರಿ ನಿಮ್ಮ ಕೈಲಿ ಎಲ್ಲರೇ ಕಳಿತಪ್ಪ ಫೋನ್, ಇಲ್ಲ ಯಾರೇ ನಿಮ್ಮ ಕಡೆಯಿಂದ ಕಳ್ತನ ಮಾಡ್ಕೊಂಡ್ರು ಅಂದರೆ ಇದು ಏನಾಗ್ತೈತೆ ಅಂತ ಹೇಳಿದ್ರೆ, ಇದು ಆನ್ ಇಟ್ಟರೆ ಏನಾಗ್ತೈತಿ ನೀವು ನಿಮ್ಮ ಫೋನಿಗೆ ಟ್ರ್ಯಾಕ್ ಮಾಡೋದು ಭಾಳ ಈಸಿ ಆಗಿಬಿಡ್ತೈತಿ. ಬಟ್ ಇದಕ್ಕೆ ಒಂದು ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ಇದರೊಳಗೆ ನಿಮ್ಮ Gmail ID ಹಾಕಿರಬೇಕು, ಪ್ಲಸ್ ಇದಕ್ಕೆ ನೆಟ್ ಕನೆಕ್ಷನ್ ಇರಬೇಕು, ಆವಾಗಷ್ಟೇ ಇದು ಗೊತ್ತಾಗ್ತೈತಿ. ಇಲ್ಲಿ ಒಂದು ಆಪ್ಷನ್ ಐತಿ, ಫೈಂಡ್ ಮೈ ಡಿವೈಸ್ ಆ್ಯಪ್ ಅಂಥೇಳಿ ಒಂದು ಆಪ್ಷನ್ ಕೊಟ್ಟ. ನೀವು ಇದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗೂಗಲ್ ಪ್ಲೇಸ್ಟೋರಿಗೆ ಹೋಯ್ತಾನೆ, ಅದು ಯಾವ್ದು ಅಪ್ಲಿಕೇಶನ್ ಐತಿ ಅದು ಡೌನ್ಲೋಡ್ ಮಾಡ್ಲಿಕ್ಕೆ ನಿಮ್ಗೆ ಇನ್ಸ್ಟಾಲ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ತೋರಿಸ್ತಾನೆ. ಅದು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗ್ತೈತಿ, ಆ ಆ್ಯಪ್ ಒಳಗೆ ನಿಮ್ಗೆ ನಿಮ್ಮ Gmail ID ಅದೇ ಸೇಮ್ ಯಾವುದು ಕಳ್ಕೊಂಡಿರ್ತಿರಲ್ಲ ಫೋನ್, ಆ ಸೇಮ್ Gmail ID ಈ ಇದ್ರೊಳಗೆ ಹಾಕಿದ್ರೆ, ಆ್ಯಪ್ ಒಳಗೆ ಹಾಕಿದ್ರೆ ನಿಮ್ಗೆ ಅದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಐತಪ್ಪ ಅಂಥೇಳಿ ಇದು ತೋರಿಸ್ತೈತಿ. ಸೊ ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದಮೇಲೆ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಅಂತ ಐತಿ. ಇದು ಬಂದ್ಕೊಳ್ಳಿ, ಇದು ಡಾರ್ಕ್ ಮೋಡ್ ಅಂತೈತಿ, ಇದಕ್ಕೆ ಆನ್ ಮಾಡ್ಕೊಳ್ಳೋದು. ಇದು ಆನ್ ಮಾಡ್ಕೊಳ್ಳೋದಕ್ಕೆಲ್ಲ ಏನಾಗ್ತೈತೆ ಅಂತ ಹೇಳಿದ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲ್ಯಾಕ್ ಆಗಿಬಿಡ್ತೈತಿ. ಇದು ಯಾವಾಗ ಯೂಸ್ ಆಗ್ತೈತಪ್ಪ ಅಂತ ಹೇಳಿದ್ರೆ, ಲೈಕ್ ನಿಮ್ದು ಕಣ್ಣಿಗೆ ಭಾಳ ಲೈಟ್ ಇತ್ತು ಅಂತ ಹೇಳಿದ್ರೆ, ಇದು ಡಿಸ್ಪ್ಲೇ ಲೈಟ್ ಇತ್ತಪ್ಪ ಅಂತ ಹೇಳಿದ್ರೆ ಭಾಳ ಇದು ಶಾರ್ಪ್ ಕಾಣಿಸ್ತೈತಿ, ನಿಮ್ಮ ಕಣ್ಣಿಗೆ ತೊಂದರೆ ಆಗ್ತೈತಿ. ಇದು ಆನ್ ಇಟ್ಕೊಂಡ್ರೆ ಏನಾಗ್ತೈತಿ, ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲ್ಯಾಕ್ ಆಗಿಬಿಡ್ತೈತಿ. ಸೊ ಇದು ಏನಾಗ್ತೈತಿ ನಿಮ್ಮ ಕಣ್ಣಿಗೆ ಏನೂ ತ್ರಾಸ ಕೊಡಲ್ಲ. ಇದು ಮತ್ತೊಂದು ಇದರೊಳಗೆ ಫೈದೆ ಏನಪ್ಪ ಅಂತ ಹೇಳಿದ್ರೆ, ಇದು ಆನ್ ಇಟ್ಟರೆ ನಿಮ್ಗೆ ಬ್ಯಾಟ್ರಿ ಕನ್ಸಪ್ಷನ್ ಭಾಳ ಕಮ್ಮಿ ಹೋಗ್ತೈತಿ. ಸೊ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಭಾಳ ಚಲೋ ಬರ್ತೈತಿ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಇಲ್ಲಿ ನಿಮ್ಮ ಕೆಳಗೆ ಶಾರ್ಟ್ಕಟ್ ಆ್ಯಂಡ್ ಎಕ್ಸೆಸಿಬಿಲಿಟಿ ಅಂತ ಇರ್ತೈತಿ, ಇಲ್ಲಿ ಬರಬೇಕು. ಇಲ್ಲಿ ಬಂದ್ಕೊಳ್ಳಿ ಕೆಳಗೆ ಮತ್ತು ಎಕ್ಸೆಸಿಬಿಲಿಟಿ ಅಂತ ಇರ್ತೈತಿ. ಇಲ್ಲಿ ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ತೋರಿಸ್ತೈತಿ, ಸೆಲೆಕ್ಟ್ ಟು ಸ್ಪೀಕ್ ಅಂಥೇಳಿ. ಇದರೊಳಗೆ ಬಂದು ಇದು ಸೆಲೆಕ್ಟ್ ಟು ಸ್ಪೀಕ್ ಶಾರ್ಟ್ಕಟ್, ಇದಕ್ಕೆ ಆನ್ ಮಾಡೋದು. ಇದು ಆನ್ ಮಾಡ್ಕೊಳ್ಳಿದ್ದು ಏನಾಗ್ತೈತೆ ಅಂತ ಹೇಳಿದ್ರೆ ಒಂದಿಲ್ಲ ಶಾರ್ಟ್ಕಟ್ ಬರ್ತೈತಿ. ಇದು ಏನು ಕೆಲಸ ಮಾಡ್ತೈತಿಪ್ಪ, ಈಗ ಸಪೋಸ್ ಯಾರಿಗಾರೆ ಓದ್ಲಿಕ್ಕೆ ಬರಲ್ಲ, ಓದ್ಲಿಕ್ಕೆ ಭಾಳ ಕಷ್ಟ ಆಗ್ತೈತಿ, ಅದರೊಳಗೆ ಏನು ಮಾಡೋದು, ಇದು ಶಾರ್ಟ್ಕಟ್ ಇಟ್ಕೊಂಡು ಇದಕ್ಕೆ ಕ್ಲಿಕ್ ಮಾಡಿ ಯಾವ್ದು ಉದುರು ಇರ್ತೈತಲ್ಲ ಅದಕ್ಕೆ ನೀವು ಟಚ್ ಮಾಡೋದು. ಹಿಂಗೆ ಟಚ್ ಮಾಡಿದ್ಕೊಳ್ಳಿ ಅದು ಏನು ಬರ್ದಿರ್ತಾನಲ್ಲ ಅದು ನಿಮ್ಗೆ ಎಲ್ಲ ಓದಿ ಹೇಳ್ತಾನೆ. ಇದು ಎಲ್ಲದ್ರೊಳಗೂ ನಡಿತೈತಿ. ಗೂಗಲ್ ಒಳಗೆ ಸರ್ಚ್ ಮಾಡಿದ್ಮೇಲೆ ನಿಮ್ಮ ತಿಳಿಲಿಕ್ಕಂತ ಹೇಳಿದ್ರೆ ಅಲ್ಲಿ ಸೆಲೆಕ್ಟ್ ಮಾಡಿ ಅದು ಎದರ ಮೇಲೆ ಟಚ್ ಮಾಡಿದರೆ ಎಲ್ಲ ಓದಿ ನಿಮ್ಗೆ ಹೇಳ್ತೈತಿ. ಇದರೊಳಗೆ ನಿಮ್ಗೆ ಭಾಳ ಆಪ್ಷನ್ ಇದಾವೆ. ಲೈಕ್ ನೀವು ಯಾವ್ದು ಭಾಷೆ ಒಳಗೆ ಇಟ್ಕೋಬೇಕು, ಯಾವ್ದು ನಿಮ್ಮ ಭಾಷೆ ಬೇಕು, ಕನ್ನಡ, ಹಿಂದಿ, ಇಂಗ್ಲೀಷು,
ಮರಾಠಿ, ಬಂಗಾಲಿ ಯಾವ್ದು ಬೇಕದು ಎಲ್ಲ ನೀವು ಇದರೊಳಗೆ ಸೆಲೆಕ್ಟ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಮತ್ತು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದ ಕೂಡಲೇ ಇಲ್ಲಿ ನಿಮ್ಗೆ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಅಂತೈತಿ. ಇಲ್ಲಿ ಬಂದ ಕೂಡಲೇ ಕೆಳಗೆ ಮೋರ್ ಸೆಕ್ಯೂರಿಟಿ ಸೆಟ್ಟಿಂಗ್ ಅಂತೈತಿ. ಇಲ್ಲಿ ಬಂದು ಇದು ಆ್ಯಪ್ ಪಿನ್ನಿಂಗ್ ಅಂತೈತಲ್ಲ, ಇದಕ್ಕೆ ಆನ್ ಮಾಡ್ಕೊಳ್ಳೋದು. ಇದಕ್ಕೆ ಆನ್ ಮಾಡಿದ್ರೆ ಏನಾಗ್ತೈತಪ್ಪ ಅಂತ ಹೇಳಿದ್ರೆ, ಸಪೋಸ್ ನೀವು ಯಾರಿಗಾರಿ ನಿಮ್ಮ ಫ್ರೆಂಡಿಗೆ ಫೋನ್ ಕೊಟ್ಟಿರ್ತೀರಿ, ಅವ ಒಂದು ಏನಾರೇ ಅವ ಫೋನ್ ಹಚ್ಲಿಕ್ಕೆ ತೊಗೊಂಡಿರ್ತಾನೆ. ಅದು ಫೋನ್ ಹಚ್ಚಿದ ಮೇಲೆ ಅವ ಸುಮ್ಮಿರಲ್ಲ, ಯಾವ್ದು ಬೇರೆದು ಯಾವುದರೇ ಫೋನ್ ಅಂದ್ರೆ ಅಪ್ಲಿಕೇಶನ್ ಒಳಗೆ ಹೋಗ್ತಿರ್ತಾನೆ. ಅವಾಗ ಏನು ಮಾಡೋದು ಅಂತ ಹೇಳಿದ್ರೆ, ಅವ ಏನು ಕಾಲಿಂಗ್ ಮಾಡ್ಲಿಕ್ಕೆ ನಿಮ್ಮ ಕಡೆ ಫೋನ್ ತೊಗೊಂಡಿರ್ತಾನಲ್ಲ, ಆ ಅಪ್ಲಿಕೇಶನ್ ಆನ್ ಮಾಡೋದು. ಆನ್ ಮಾಡಿ ಇದು ಮಲ್ಟಿಟಾಸ್ಕಿಂಗ್ ಬಟನ್ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿ ಇಲ್ಲಿ ಫೋನ್ ಅಂತೇಳಿ ಬರ್ದಲ್ಲ, ಇಲ್ಲಿ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿ ಇದು ಪಿನ್ ಅಂತ ಹೇಳಿ ಇರ್ತೈತಿ. ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮ್ದು ಇದು ಆ್ಯಪಿಗೆ ಪಿನ್ ಆಯಿತು. ಅಂದರೆ ಇದು ಆ್ಯಪ್ ಬಿಟ್ಟು ಬೇರೆದು ಯಾವುದೋ ಆ್ಯಪ್ ಅವ ಯೂಸ್ ಮಾಡಲಿಕ್ಕೆ ಬರಲ್ಲ. ಸೊ ಇದರೊಳಗೆ ನಿಮ್ಮ ಬ್ಯಾಕ್ ಬಟನ್ ವರ್ಕ್ ಆಗೋಲ್ಲ, ಹೋಮ್ ಬಟನ್ ವರ್ಕ್ ಆಗಲ್ಲ, ಮಲ್ಟಿಟಾಸ್ಕಿಂಗ್ ಬಟನ್ ಏನೂ ವರ್ಕ್ ಆಗೋಲ್ಲ. ಸೊ ಇದು ಬರೀ ಈ ಅಪ್ಲಿಕೇಶನ್ ಒಳಗೆ ಉಳಿದು ಬೀಳ್ತೈತಿ. ಈಗ ನೀವು ನಿಮ್ಮ ಪ್ರೈವಸಿ ಎಕ್ದಮ್ ಸೇಫ್ ಇದ್ಬಿಡ್ತೈತಿ. ಈಗ ಇದಕ್ಕೆ ತೆಗಿಬೇಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ಏನೈತಿ, ನಿಮ್ಮ ಬ್ಯಾಕ್ ಬಟನ್ ಮತ್ತು ಮಲ್ಟಿಟಾಸ್ಕಿಂಗ್ ಬಟನ್ ಎಟ್ ಎ ಟೈಮ್ 1 ಸೆಕೆಂಡ್ ಹಿಡಿದ್ರೆ ಇದು ಹೋಗಿಬಿಡ್ತೈತಿ. ಸೊ ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಒಳಗೆ ಬರಬೇಕು. ಬಂದು ಇಲ್ಲಿ ಕೆಳಗೆ ಆ್ಯಪ್ ಹೈಡಿಂಗ್ ಅಂತ ಇರ್ತೈತಿ. ಇಲ್ಲಿ ನಿಮ್ಗೆ ಯಾವ್ದು ಬೇಕದು ಪಾಸ್ವರ್ಡ್ ಇಟ್ಕೊಳ್ಳೋದು. ಇಟ್ಕೊಂಡು ಏನೈತಿ ಇದು ಸ್ವ್ಯಾಪ್ ಅಪ್ ವಿತ್ 2 ಫಿಂಗರ್ ಆನ್ ಹೋಮ್ ಸ್ಕ್ರೀನ್ ಟು ವ್ಯೂ ಹಿಡನ್ ಆ್ಯಪ್ ಅಂತೇಳಿ ಇದಕ್ಕೆ ಆನ್ ಇಡೋದು. ಆನ್ ಇಟ್ಟು ಯಾವ್ದು ಬೇಕು ನಿಮ್ಗೆ ಅಪ್ಲಿಕೇಶನ್ ಲೈಕ್ ನನಗೆ ಆಲ್ಬಮ್, ಆಮೇಲೆ ಫೇಸ್ಬುಕ್ಕು, ಆಮೇಲೆ ನನ್ನ ಫೋನ್ಪೇ ಇದು ಆ್ಯಪ್ ನಾನು ಹ್ಯಾಡ್ ಇಡಬೇಕು. ಅಂದರೆ ಇಲ್ಲಿ ಏನಾಗ್ತೈತಿ, ನನ್ನ ಪ್ರೈವಸಿ ಭಾಳ ಇರ್ತೈತಿ. ಈಗ ಅದು ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿದೆ ಅಂತ ಹೇಳಿದ್ರೆ ನನ್ನ ಮೆನ್ಯೂ ಒಳಗೆ ನನಗೆ ಅವು ಅಪ್ಲಿಕೇಶನ್ ಕಾಣಿಸಂಗಿಲ್ಲ. ಯಾಕಂದ್ರೆ ನಾನು ಅದು ಅಪ್ಲಿಕೇಶನ್ ಎಲ್ಲ ಹೈಡ್ ಮಾಡೀನಿ. ಅದು ಹೆಂಗೆ ನೋಡೋದಪ್ಪ ಅಂತ ಹೇಳಿದ್ರೆ 2 ಫಿಂಗರ್ ಹಿಂಗೆ ಸ್ಕ್ರೀನ್ ಮೇಲೆ ತೊಗೊಳೋದು. ತೊಗೊಂಡ್ರೆ ಇದು ನೀವು ಏನು ಇಟ್ಟಿರ್ತಿರಲ್ಲ ಪಾಸ್ವರ್ಡ್, ಆ ಪಾಸ್ವರ್ಡ್ ಕೇಳ್ತೈತಿ. ಆ ಪಾಸ್ವರ್ಡ್ ಹೊಡೆದ್ಕೊಳ್ಳಿ ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ತೋರಿಸ್ತಾವೆ. ನೀವು ಯಾವ್ದು ಬೇಕೋ ಎಲ್ಲ ಅಪ್ಲಿಕೇಶನ್ ಇಲ್ಲಿ ನೀವು ಯೂಸ್ ಮಾಡೋಬೇಕು. ಆಮೇಲೆ ಇದು ನೀವು ಮೆನು ಒಳಗೆ ನೋಡೋದ ಅಂತ ಹೇಳಿದ್ರೆ ಯಾರು ನೋಡೋದಂದ್ರೆ ಅವ್ರಿಗೆ ಸಿಗಂಗಿಲ್ಲ. ಇದು ಎಲ್ಲಿರ್ತೈತಪ್ಪ ಅಂತ ಹೇಳಿದ್ರೆ ಹಿಂಗೆ 2 ಫಿಂಗರ್ ಅಪ್ ಮಾಡಿ ಅದು ಪಾಸ್ವರ್ಡ್ ಹೊಡಿದ್ರೆ ಇಲ್ಲೆಲ್ಲ ನಿಮ್ಗೆ ಅಪ್ಲಿಕೇಶನ್ ಯಾವಾಗ ಹೈಡ್ ಮಾಡಿರ್ತಿರಲ್ಲ ನೀವು ಅದೆಲ್ಲ ಕಾಣಿಸ್ತೈತಿ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದಮೇಲೆ ಇಲ್ಲಿ ನಿಮ್ಗೆ ತೋರಿಸ್ತೈತಿ ಡೈನಮಿಕ್ ಇಫೆಕ್ಟ್ಸ್ ಅಂತೇಳಿ. ಇದರೊಳಗೆ ನಿಮ್ಗೆ ಆ್ಯಂಬಿಡೆಂಟ್ ಲೈಟ್ ಇಫೆಕ್ಟ್ ಅಂತ ಇರ್ತೈತಿ. ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ ಇನ್ಕಮಿಂಗ್ ಕಾಲ್ ಲೈಟ್ನಿಂಗ್ ಎಫೆಕ್ಟ್ ಫಾರ್ ಇನ್ಕಮಿಂಗ್ ಕಾಲ್ ಅಂತೇಳಿ ಇರ್ತೈತಿ. ಇದಕ್ಕೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇದು ನಿಮ್ಗೆ ತೋರಿಸ್ತೈತಿ. ಲೈಕ್ ಇಲ್ಲಿ ತೋರಿಸ್ತಾನೆ ನೋಡಿರಿ, ಇಲ್ಲಿ ಸೈಡಿಗೆ ಬೌಂಡ್ರಿಗೆ ನೋಡಿರಿ ಹೆಂಗೆ ಕಲರ್ ಚೇಂಜ್ ಆಗ್ತೈತಿ. ನಿಮ್ದು ಯಾರ್ದಾರೆ ಕಾಲ್ ಬತ್ತಪ್ಪ ಅಂತ ಹೇಳಿದ್ರೆ ಈ ಥರ ಲೈಟಿಗೆ ಬೌಂಡ್ರಿಗೆ ನೀವು ಯಾವ್ದು ಕಲರ್ ಇಟ್ಟಿರ್ತಾರಲ್ಲ, ಯಾವ ಕಲರ್ ಇಟ್ಟಿರ್ತೀರಿ ಆ ಕಲರ್ದು ನಿಮ್ಗೆ ಸೈಡಿಗೆ ಒಂದು ಲೈಟ್ ಹತ್ತಿರ್ತೈತಿ. ಈಗ ನೀವು ನೋಟಿಫಿಕೇಷನ್ಗೂ ಇಟ್ಕೋಬೋದು ಯಾವ್ದು ಲೈಟ್ನಿಂಗ್ ಯಾವ ಥರ ಬರ್ಬೇಕಂತೇಳಿ. ಲೈಕ್ ಈಗ ಮೆಸೇಜ್ ಬತ್ತಪ್ಪ ಅಂತ ಹೇಳಿದ್ರೆ ಈ ಥರ ಒಂದು ಸೈಡ್ ಎಜ್ಜಿಗೆ ಒಂದು ಲೈಟ್ ಹತ್ತೈತಿ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದಮೇಲೆ ಶಾರ್ಟ್ಕಟ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಇದರೊಳಗೆ ಬರಬೇಕು. ಇಲ್ಲಿ ಬಂದಮೇಲೆ ಸ್ಮಾರ್ಟ್ ಮೋಷನ್ ಅಂತ ಇರ್ತೈತಿ. ಇಲ್ಲಿ ಸ್ಕ್ರೀನ್ ಆನ್ ಆಫ್ ಅಂತೈತಿ. ಇಲ್ಲಿ ಬಂದು ನಿಮ್ಗೆ ರೈಸ್ ಟು ವೇಕ್, ಡಬಲ್ ಟ್ಯಾಪ್ ಟು ವೇಕ್, ಆಮೇಲೆ ಡಬಲ್ ಟ್ಯಾಪ್ ಟು ಟರ್ನ್ ಆಫ್, ಇವು 3 ಸೆಟ್ಟಿಂಗ್ ಆನ್ ಇಟ್ಕೋಬೇಕು. ಇಟ್ಕೊಂಡ್ರೆ ಏನಾಗ್ತೈತೆ ಅಂತ ಹೇಳಿದ್ರೆ ಖಾಲಿ ಜಾಗಕ್ಕೆ 2 ಸರ್ತಿ ಟಚ್ ಹೊಡಿದ್ರೆ ಟ್ಯಾಪ್ ಮಾಡಿದ್ರೆ ನಿಮ್ಮದು ಫೋನ್ ಲಾಕ್ ಆಗ್ತೈತಿ. ಅದೇ ಸ್ಕ್ರೀನ್ ಆಫ್ ಇದ್ದಾಗ ಡಬಲ್ ಟ್ಯಾಪ್ ಮಾಡಿದರೆ ನಿಮ್ಮ ಸ್ಕ್ರೀನ್ ಆನ್ ಆಗ್ತೈತಿ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮತ್ತು ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಇಲ್ಲಿ ಬ್ಯಾಟ್ರಿ ಅಂತ ಇರ್ತೈತಿ. ಬ್ಯಾಟ್ರಿ ಒಳಗೆ ಬರಬೇಕು. ಬ್ಯಾಟ್ರಿ ಒಳಗೆ ಬಂದಮೇಲೆ ಇದು ಬ್ಯಾಟ್ರಿ ಹೆಲ್ತ್ ಆ್ಯಂಡ್ ಚಾರ್ಜಿಂಗ್ ಐತಿ. ಇಲ್ಲಿ ಕ್ಲಿಕ್ ಮಾಡೋದು. ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಆಪ್ಟಿಮೈಸ್ ಬ್ಯಾಟ್ರಿ ಚಾರ್ಜಿಂಗ್ ಅಂತ ಇರ್ತೈತಿ. ಇಲ್ಲಿ ನಿಮ್ಗೆ 4 ತೋರಿಸ್ತಾನೆ, ಒಂದು 70%, ಒಂದು 80%, ಒಂದು 90%, ಒಂದು 100%. ಇದರೊಳಗೆ ನೀವು ಸಪೋಸ್ ನಾ 80% ಅಂಥೇಳಿ ಇಟ್ಕೋತೀನಿ. 80% ಅಂತ ಹೇಳಿದ್ರೆ ಏನಾಗ್ತೈತೆ ಅಂತ ಹೇಳಿದ್ರೆ ನೀವು ಈಗ ರಾತ್ರಿಗೆ ಮಕ್ಕಳುವಾಗ ಫೋನ್ ಚಾರ್ಜ್ ಮೇಲೆ ಹಾಕಿ ಮಕ್ಕೋತೀರಿ. ನೀವು ನೆನಪು ಹಾರಿಬಿಡ್ತೀರಿ ಚಾರ್ಜ್ ಆಫ್ ಮಾಡೋದು. ಅವಾಗ ಇದು ಕೆಲ್ಸಕ್ಕೆ ಬರ್ತೈತಿ. ಹ್ಯಾಂಗಪ್ಪ ಅಂತ ಹೇಳಿದ್ರೆ ನಿಮ್ದು ಈಗ ನಾ 80 ಇಟ್ಟಿನಲ್ಲ, ಇದು 80 ಇಟ್ಟಿದ ಮೇಲೆ 80 ತನಕ ಬ್ಯಾಟ್ರಿ ಚಾರ್ಜ್ ಆಗ್ತಿತ್ತಲ್ಲ, ಚಾರ್ಜ್ ಆದ ಕೂಡಲೇ ಇದು ಏನಾಗ್ತೈತೆ ಅಂತ ಹೇಳಿದ್ರೆ ತಾನೇ ಚಾರ್ಜ್ ಆಗೋದು, ಬ್ಯಾಟ್ರಿ ಚಾರ್ಜ್ ಆಗೋದು ಬಂದ್ ಮಾಡಿಬಿಡ್ತಾನೆ. ನಿಮ್ದು ಇದ್ರೊಳಗೆ ಏನಾಗ್ತೈತಿ, ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಚಲೋ ಆಗ್ತೈತಿ, ಬ್ಯಾಟ್ರಿ ಲೈಫ್ ಜಾಸ್ತಿ ಬರ್ತೈತಿ, ಬ್ಯಾಟ್ರಿ ಬ್ಯಾಕಪ್ನು ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಫೀಚರ್ ಹೇಳ್ಬೇಕಂತ ಹೇಳಿದ್ರೆ ನೀವು ಈಗ ಬೈಕ್ ಓಡಿಸ್ತಿರ್ತೀರಿ, ನಿಮ್ಗೆ ನೋಟಿಫಿಕೇಷನ್ ಏನಾರ ಮೆಸೇಜ್ ಬರ್ತೈತಿ ಇಲ್ಲ ಕಾಲ್ ಬರ್ತೈತಿ, ಅದು ಡಿಸ್ಪ್ಲೇ ಮೇಲೆ ಬರೋಂಗಿಲ್ಲ. ಯಾಕಂದರೆ ನೀವು ಕಿಶೆ ಒಳಗಿನ ತೆಗಿತಾನ ಅದು
ಬ್ಯಾಕ್ಗ್ರೌಂಡ್ ಒಳಗೆ ಹೋಗಿರ್ತೈತಿ. ಆವಾಗ ಏನು ಮಾಡಬೇಕಾಗ್ತೈತಿ, ನೀವು ಇಲ್ಲಿಂದ ಇದಕ್ಕೆ ನೋಟಿಫಿಕೇಷನ್ ಪ್ಯಾನಲ್ಗೆ ಹಿಂಗೆ ಜಗ್ಬೇಕಾಗ್ತೈತಿ. ಅದು ನೀವು ಬೈಕ್ ನಡೆಸುವಾಗ ಭಾಳ ಪ್ರಾಬ್ಲಮ್ ಆಗ್ತೈತಿ. ಹೋಮ್ ಸ್ಕ್ರೀನ್ ಮೇಲೆ ಹಿಂಗೆ ಒಂದು ಸೆಕೆಂಡ್ ಹಿಡಿಯೋದು, ಹಿಡಿದ ಕೂಡಲೇ ಹೋಮ್ ಸೆಟ್ಟಿಂಗ್ ಅಂಥೇಳಿ ಬರ್ತೈತಿ. ಇಲ್ಲಿ ಸ್ವೈಪ್ ಡೌನ್ ಆನ್ ದ ಹೋಮ್ ಸ್ಕ್ರೀನ್ ಅಂಥೇಳಿ ಒಂದು ಆಪ್ಷನ್ ಐತಿ. ಇದಕ್ಕೆ ಏನು ಇಟ್ಕೊಳ್ಳೋದು, ನೋಟಿಫಿಕೇಷನ್ ಸೆಂಟರ್ ಅಂತ ಹೇಳೈತಲ್ಲ, ಇದಕ್ಕೆ ಇಟ್ಕೊಳ್ಳೋದು. ಇದು ಇಟ್ಕೊಂಡ್ರೆ ಏನಾಗ್ತೈತಪ್ಪ ಅಂತ ಹೇಳಿದ್ರೆ, ನೀವು ಎಲ್ಲಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಇಟ್ಟೇ ಫಿಂಗರ್ ಡ್ರ್ಯಾಗ್ ಮಾಡಿರಿ, ಮಾಡಿದ ಕೂಡಲೇ ನಿಮ್ಗೆ ನೋಟಿಫಿಕೇಷನ್ ಪೆನಲ್ಲ ಓಪನ್ ಆಗಿಬಿಡ್ತೈತಿ. ಇದು ಎಕ್ದಮ್ ಈಸಿ ಆಗಿಬಿಡ್ತೈತಿ. ನಿಮ್ಗೆ ಹೆಂಗೆ ಬೇಕಾದಂಗೆ ನೀವು ಒಂದು ಕೈಲೇ ಯೂಸ್ ಮಾಡಿರಿ, ಒಂದು ಫಿಂಗರ್ಲಿ ಯೂಸ್ ಮಾಡಿರಿ, ಇದು ಆನ್ ಆಗಿಬಿಡ್ತೈತಿ. ಈಗ ಮತ್ತೊಂದು ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಏನಂತ ಹೇಳಿದ್ರೆ, ಒಂದೇ ಸ್ಕ್ರೀನ್ ಒಳಗೆ 2 ಅಪ್ಲಿಕೇಶನ್ ಹೆಂಗೆ ಯೂಸ್ ಮಾಡಪ್ಪ ಅಂತ ಹೇಳಿದ್ರೆ ಏನೈತಿ, ನೀವು ಈಗ ಒಂದು ಯಾವುದರೇ ಅಪ್ಲಿಕೇಶನ್ ಆನ್ ಮಾಡ್ಕೊರಿ. ಲೈಕ್ ನಾನೀಗ ಯೂಟ್ಯೂಬ್ ಆನ್ ಮಾಡಿಕೊಂಡೆ. ಈಗ ಯೂಟ್ಯೂಬ್ ಆನ್ ಮಾಡ್ಕೋತ ನನಗೇನೈತಿ, ಯೂಟ್ಯೂಬ್ ನೋಡ್ಕೋತ ಯಾರಿಗಾರ ಮೆಸೇಜ್ ಕಳಿಸೋದೈತಿ. ಅವಾಗ ಏನಾಗ್ತೈತಿ, ನಾ ಇದು ಕ್ಲೋಸ್ ಮಾಡಬೇಕು, ಮಾಡಿ ಬೇರೆದು ಮೆಸೇಜ್ ಓಪನ್ ಮಾಡಿ ಅದರೊಳಗೆ ಹೋಗಿ ಮೆಸೇಜ್ ಮಾಡಬೇಕು. ಬಟ್ ಈ ಫೀಚರ್ ಒಳಗೆ ಏನಾಗ್ತೈತಿ, ಹಿಂಗೆ 3 ಫಿಂಗರ್ ಹಿಂಗೆ ಮ್ಯಾಲೆ ಎಬ್ಸೋದು. ಮ್ಯಾಲೆ ಎಬ್ಸಿದ ಕೂಡಲೇ ಇದು ಸ್ಪ್ಲಿಟ್ ಸ್ಕ್ರೀನ್ ಅಂಥೇಳಿ ಒಂದು ಆಪ್ಷನ್ ಬರ್ತೈತಿ. ಬಂದ ಕೂಡಲೇ ಏನಾಗ್ತೈತಿ, ನೀವು ಅದು ಬೇರೆದು ಯಾವ್ದು ನೀವು ಅಪ್ಲಿಕೇಶನ್ ಯೂಸ್ ಮಾಡಬೇಕಲ್ಲ, ಲೈಕ್ ನನಗೀಗ ಮೆಸೇಜ್ ಕಳ್ಸೋದೈತಿ, ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ಕೂಡಲೇ ಏನಾಗ್ತೈತಿ, ಒಂದೇ ಸ್ಕ್ರೀನ್ ಒಳಗೆ 2 ಅಪ್ಲಿಕೇಶನ್ ಓಪನ್ ಆದವು. ಇಲ್ಲಿ ನಂದು ಯೂಟ್ಯೂಬು ನಡೀತೈತಿ, ಇಲ್ಲಿ ನನಗೆ ಏನು ಮೆಸೇಜ್ ಕಳಿಸೋದೈತಿ ನಾ ಇಲ್ಲಿ ಮೆಸೇಜ್ನು ಕಳಿಸ್ಬೋದು, ಇಲ್ಲ ಬೇರೆ ಯಾವುದಾರೇ ಅಪ್ಲಿಕೇಶನ್ ನೀವು ಯೂಸ್ ಮಾಡ್ಬೋದು. ಇದು ಮಲ್ಟಿ ಯೂಸರ್ ಅಂತಾರೆ ಇದಕ್ಕೆ ಇವರಿಗೆ ಭಾಳ ಯೂಸ್ ಆಗ್ತೈತಿ ಇದು. ಆಮೇಲೆ ಇದರೊಳಗೆ ಒಂದು ಆಪ್ಷನ್ ಐತಿ, ಇದು ಮ್ಯಾಲಿಂದ ಕೆಳಗೆ ತೊಗೋಬೇಕು, ಕೆಳಗಿಂದ ಮ್ಯಾಲಿಗೆ ಹೋಗ್ಬೇಕಂತ ಹೇಳಿದ್ರೆ ಸ್ವೈಪ್ ಆ್ಯಪ್ ಅಂತ ಇರ್ತೈತಿ. ಇದಕ್ಕೆ ಕ್ಲಿಕ್ ಮಾಡಿದ್ರೆ ಅದು ಕೆಳಗಿಂದ ಆ್ಯಪ್ ಮ್ಯಾಲೆ ಹೋಗ್ತೈತಿ, ಮ್ಯಾಲಿಂದ ಅಪ್ಲಿಕೇಶನ್ ಕೆಳಗೆ ಬರ್ತೈತಿ. ಇಲ್ಲಪ್ಪ ನಿಮ್ಮ ಭಾಳ ಇದೇ ವರ್ಕ್ ಭಾಳ ಒಳಗೆ ಆಗತ್ತೈತಿ ಅಂತ ಹೇಳಿದ್ರೆ ಏನು ಮಾಡೋದು, ಇಲ್ಲಿ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ್ರೆ ಆ್ಯಡ್ ಕಾಂಬಿನೇಷನ್ ಅಂತ ಹೇಳಿ ಐತಿ, ಇದಕ್ಕೆ ಕ್ಲಿಕ್ ಮಾಡಿಬಿಡೋದು. ಆ್ಯಡ್ ಆಟೋಮೆಟಿಕ್ಲಿ ಅಂಥೇಳಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಇಲ್ಲಿ ಸೇವ್ ಆಗಿಬಿಟ್ಟಿರ್ತೈತಿ. ನೀವು ಬಾರ್ ಅದು 3 ಫಿಂಗರ್ ಮ್ಯಾಲೆ ಜಗ್ಗೋದು ಅದು ಮಾಡೋದು ಏನೂ ಅವಶ್ಯಕತೆ ಇಲ್ಲ. ನೀವು ಯಾವಾಗೂ ಇದು ಯೂಟ್ಯೂಬ್ ನೋಡುವಾಗ ಮೆಸೇಜ್ ಮಾಡೋದಿಪ್ಪ ಅಂತ ಹೇಳಿದ್ರೆ ಇದು ಟಚ್ ಮಾಡೋದು. ಟಚ್ ಮಾಡಿದ್ಕೊಳ್ಳೆ ಇವು 2 ಅಪ್ಲಿಕೇಶನ್ ಆನ್ ಆಗಿಬಿಡ್ತಾವೆ. ಇದು ಇದ್ದು ವಿವೋ V60 5G ಸ್ಮಾರ್ಟ್ಫೋನ್ದ 10+ ಹಿಡನ್ ಫೀಚರ್ ಟಿಪ್ಸ್ ಆರ್ ಟ್ರಿಕ್ಸ್. ನಾನು ಆಸೆ ಮಾಡ್ತೀನಿ ಇದು ವಿಡಿಯೋ ನಿಮ್ಗೆ ಚಲೋ ಅನಿಸೈತಿ. ಇದು ನನ್ನ ಫಸ್ಟ್ ವಿಡಿಯೋ, ಇದಕ್ಕೆ ಸಪೋರ್ಟ್ ಮಾಡಿರಿ, ನನಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಇದು ಹೊಡ್ಕೋರಿ, ಯಾಕಂದ್ರೆ ನನಗೆ ನಿಮ್ಮ ಸಪೋರ್ಟ್ ಬೇಕಾಗೈತಿ. ಹಿಂಗೆ ನೀವು ಸಪೋರ್ಟ್ ಕೊಟ್ಟರೆ ಏನಾಗ್ತೈತಿ, ಮತ್ತು ಮುಂದೆ ವಿಡಿಯೋ ಮಾಡಿ ಹಾಕೋದು ನನಗೂ ಸ್ವಲ್ಪ ಆಸೆ ಹುಡ್ತೈತಿ. ಥ್ಯಾಂಕ್ ಯು ಫ್ರೆಂಡ್ಸ್.